ಒಂದು ಯೂಸರ್ ಫೀ. ಸೆಸ್ ಅಲ್ಲಿ ಡಿಸ್ಕೌಂಟ್ ಪ್ರಶ್ನೆನೇ ಬರಲ್ಲ ಮಸೂದ್. ಯಾಕೆ ಅಂದ್ರೆ ಅದು ರಸ್ತೆ ಗುಡ್ಸಕ್ ತಗೊಳ್ಳೋದು ಸೆಸ್ ಫೀ, ಪಬ್ಲಿಕ್ ಸ್ಪೇಸ್ ನ ಇಟ್ಕೊಳ್ಳೋದು. ಈ ಎರಡು ಕಾನೂನು ಮೇಲೆ ನಡೆಯೋದು. ಒಂದು ಏನೊಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಅಂತ ಏನಿದೆಯಲ್ಲ, ಇಡೀ ದೇಶಕ್ಕೆ ಅನ್ವಯ ಆಗುವಂತ ಒಂದು ಕಾನೂನು ಇದು. ಇನ್ನೊಂದು ಇವರೇ ಮಾಡ್ಕೊಂಡಿರುವಂತ ಏನ್ ಬೈಲಾ ಏನು ಗೆಜೆಟ್ ನೋಟಿಫಿಕೇಶನ್ ಆಗಿದೆಯಲ್ಲ, ಇದ್ರ ಪ್ರಕಾರ ನಡೀಬೇಕು. ಈ ಎರಡರ ಪ್ರಕಾರ ನಡಿಬೇಕಾಗಿರೋದು. ಇದು ಯಾವುದೂ ನಡೆಸ್ತೇನೆ ಅದಕ್ಕೂ ಸಮರ್ಥನೆ ಕೊಟ್ಕೋತಾರಲ್ಲ. ನಿನ್ನೆ ಸಮರ್ಥನೆ ಕೊಟ್ಕೊಂಡು ನೋಡಿ, ಇವತ್ತು ಯಾರಿಗೂ ಇದು ಗೊತ್ತಾಗಿಲ್ಲ. ಇವ್ರು ಮಾಡಿರೋ ಕುತಂತ್ರ, ಈಗ ಮಾಡಿರೋ ಅಕ್ರಮ, ನಂಗೆ ಸರಿ ಅದು ಕರೆಕ್ಟಾಗಿ ಅಕ್ರಮ ಹೇಳಲಿಕ್ಕೆ ಇದಾಗ್ತದೆ. ಅಕ್ರಮನ ಹೆಂಗೆ ವ್ಯವಸ್ಥಿತವಾಗಿ ಅಕ್ರಮ ಮಾಡಬಹುದು, ಜನರು ದುಡ್ಡನ್ನ ಕನ್ನ ಹಾಕ್ಬಹುದು, ಹಗಲು ದೊರೋಡೆ ಮಾಡಬಹುದು ಅನ್ನೋದಕ್ಕೆ ಈ ಬಿಬಿಎಂಪಿ ಮಾಡಿರುವಂತ ಈಗ ಹಲವಾರು ಉದಾಹರಣೆಗಳಿದ್ದಾವೆ. ಬೇರೆ ಬೇರೆ ಅಂತ ಈ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಇರ್ತದೆ ಅನ್ಕೊಳ್ಳಿ, ಬಯೋಮೆಡಿಕಲ್ ವೇಸ್ಟ್ಗೆ ಅವ್ರದ್ದು ಅಗ್ರಿಮೆಂಟ್ ಆಗಿರುತ್ತೆ. ಅವ್ರಿಗೂ ಇವ್ರಿಗೆ ಏನು ಸಂಬಂಧ? ಬಯೋಮೆಡಿಕಲ್ ವೇಸ್ಟ್ ಎಂಟೈರ್ ಒಂದು ಆಸ್ಪತ್ರೆಗಳು ಅನ್ಕೊಳ್ಳಿ, ಬಯೋ ವೇಸ್ಟ್ ಜೊತೆ ಅಗ್ರಿಮೆಂಟ್ ಆಗಿರುತ್ತೆ. ಕಂಪ್ಲೀಟ್ ವೇಸ್ಟ್ ಡಿಸ್ಪೋಸ್ ಆಗ್ಲಿಕ್ಕೆ ದೇ ಹ್ಯಾವ್ ಟು ರಿಜಿಸ್ಟರ್ ಅಂಡರ್ ದೆಮ್. ಅಲ್ಲಿ ಜನರೇಟ್ ಆಗುವಂತ ಒಂದು ಏನೇ ಜನರೇಟ್ ಆದ್ರೂ ಬಯೋಮೆಡಿಕಲ್ ವೇಸ್ಟ್ ಅಲ್ಲೇ ಹೋಗ್ಬೇಕು. ಯಾವ್ದಾದ್ರು ಎಲೆಕ್ಟ್ರಾನಿಕ್ ಕಂಪನಿ ಇರ್ತದೆ ಅನ್ಕೊಳ್ಳಿ, ಸಾಫ್ಟ್ವೇರ್ ಕಂಪನಿ, ಈ ವೇಸ್ಟ್ ಅವ್ನು ಈ ವೇಸ್ಟ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ. ಸೊ ಈ ರೀತಿ ಕೆಲಸಗಳು ನಡೀತಿರ್ಬೇಕಾದ್ರೆ ಈ ರೀತಿ ಮನ ಬಂದಂತೆ ಏನೆಲ್ಲ ಚಾರ್ಜಸ್ಗಳು ಹಾಕಿ ಈ ಏನು ಯಾವುದಕ್ಕೂ ಅಪಾರ್ಟ್ಮೆಂಟ್ ಮೇಲೆ ಈಗೆಲ್ಲ ಕಟ್ತಿರೋರು ಪಾಪ ಅವ್ರಿಗೆ ಇನ್ನೊಂದು ಶಾಕಿನ ಮೇಲೆ ಶಾಕ್. ಅಪಾರ್ಟ್ಮೆಂಟ್ ಅವರು ಪಾಪ ಅವ್ರು ಇವ್ರು ಕೊಡೋ ಸೇವೆ ಏನೂ ಇಲ್ಲ, ಅವ್ರಿಗೆ ಇನ್ನೊಂದ್ ಮೇಲೆ ಬರೋ ಮೇಲೆ. ಬೆಂಗಳೂರು ನಮ್ಗೇನ್ ಮುಖ್ಯ ಗುರಿ ಅಂದ್ರೆ ಅಫೋರ್ಡಬಲ್ ಸಿಟಿ ಆಗಿರ್ಬೇಕು. ಕಾಸ್ಟ್ಲಿ ಸಿಟಿ ಆದ್ರೆ ಆ ಸಿಟಿ ಬದುಕಲಿಕ್ಕೆ ಸಾಧ್ಯ ಆಗುತ್ತಾ? ಇವರು ಎಷ್ಟು ಗರಿಷ್ಠ ಎಷ್ಟು ಕನಿಷ್ಠದ ಚಾರ್ಜಸ್ ನ ಮಾಡಿ ಬದುಕ್ತಾ ಇರೋಂಥ ಬೆಂಗಳೂರು ನಗರದಲ್ಲಿ ಜನ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಿ ನೋಡಿದ್ರೆ ರಕ್ತ ಇರ್ಲಿಕ್ಕೆ ನಿಂತಂತ ಇದೆ. ಹಾಗಾಗಿ ಇದೇ ನಮ್ಮ ಹೇಳಬೇಕು ಅಂದ್ರೆ ನಿಮ್ಗೆ ಈ ಪ್ರಾಪರ್ಟಿ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಟ್ಯಾಕ್ಸ್ನೇ ಯೂಸರ್ ಫೀ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ ಬಿಟ್ಟು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀನೇ ಅವ್ರೇನು ಹೇಳಿದ್ರು 700 ಕೋಟಿ ಕಲೆಕ್ಟ್ ಆಗಬಹುದು ಅಂತಲ್ವಾ? 700 ಕೋಟಿ ಅಂದಾಜು ಕೊಟ್ಟಿರೋದಲ್ವಾ? ನಾನು ಹೇಳ್ತೀನಿ 3000 ಕೋಟಿ ಕಲೆಕ್ಟ್ ಆಗುತ್ತೆ. ಎಷ್ಟು? ಇದ್ರ ಪ್ರಕಾರ, ಈ ಪ್ರಕಾರ ಇವರು ಮಹಾನ್ ಬವರ ಸರ್ಕ್ಯುಲರ್ ಪ್ರಕಾರ ಹೋದ್ರೆ, ಹಗಲು ದೊರಡೆಯ ಸರ್ಕ್ಯುಲರ್ ಸುತ್ತೋಲೆ ಪ್ರಕಾರ ಹೋದ್ರೆ ಒಂದು 3000 ಕೋಟಿ ಆಯ್ತು. 3000 ಕೋಟಿ ತಗೊಳಕ್ ನಮ್ಗೇನು ತಕರಾರಲ್ಲ. ಆದರೆ ಇದು ನ್ಯಾಯಯುತವಾಗಿದೆಯಾ, ನ್ಯಾಯಬದ್ಧವಾಗಿದೆಯಾ, ಕಾನೂನುಬದ್ಧವಾಗಿದೆಯಾ? ಇದು ಸಂಪೂರ್ಣ ಅಕ್ರಮ. ಹಾಗಾಗಿ ಇಂಥ ಅಕ್ರಮಗಳನ್ನ ವ್ಯವಸ್ಥೆನೇ ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ಜನ ಎಲ್ಲಿಗೆ ಹೋಗ್ಬೇಕು ನ್ಯಾಯಕ್ಕಾಗಿ? ಹಾಗಾಗಿ ಇಷ್ಟು ಸವಿಸ್ತರವಾಗಿ ವಿಷಯನ ಇದು